ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಸತ್ಯವೇದ ಅಧ್ಯಯನದ ಮಾರ್ಗದರ್ಶಿಕೆಗಳ 7ನೆಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದು ಮುಟ್ಟಿದ್ದೇವೆ. ಎಷ್ಟೊಂದು ಅದ್ಭುತವಾದ ಸತ್ಯವನ್ನು ನಾವು ತಿಳಿದುಕೊಂಡಿದ್ದೇವೆ ಅಲ್ಲವೇ? ದೇವರ ಮಾತಿಗೆ ಯಾವಾಗಲೂ ವಿಧೇಯರಾಗೋಣ. ದೇವರ ವಾಕ್ಯಕ್ಕೆ ಸಂಬಂಧಿಸಿದ ನಾವು ಅನುಸರಿಸಬೇಕಾದ 7 ಮಾರ್ಗದರ್ಶಿ ಸೂತ್ರಗಳು ಇಲ್ಲಿವೆ. ಅವುಗಳಲ್ಲಿ ಮೊದಲನೆಯ ಸೂತ್ರವನ್ನು ಇಂದು ನಾವು ಅಧ್ಯಯನ ಮಾಡಲಿರುವೆವು. ಬಹು ಪ್ರಾಮುಖ್ಯವಾದ ಸೂತ್ರವನ್ನು ಧ್ಯಾನಿಸಲು ದೇವರ ಆತ್ಮನ ಸಹಾಯವನ್ನು ಬೇಡಿಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗುವುದು. ಕೀರ್ತನೆ 119, 130ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಪ್ರಿಯರೇ, ದೇವರ ವಾಕ್ಯಕ್ಕೆ ಸಂಬಂಧಿಸಿ ನಾವು ಪ್ರತಿಯೊಬ್ಬರೂ ಅನುಸರಿಸಬೇಕಾದ ಕೆಲವು ಮಾರ್ಗದರ್ಶಿ ಸೂತ್ರಗಳಿವೆ. ಈ ಸೂತ್ರಗಳನ್ನು ನೀವು ಅನುಸರಿಸುವುದಾದರೆ ನಿಮ್ಮ ಜೀವಿತ ಹೃದಯಕ್ಕೆ ಆಶೀರ್ವಾದ ಉಂಟಾಗುವುದು ಎಂದು ನಾನು ಭರವಸೆ ಕೊಡುತ್ತೇನೆ. ಸತ್ಯವೇದವನ್ನು ಅಭ್ಯಾಸ ಮಾಡುವಾಗ ಈ ಮಾರ್ಗದರ್ಶನಗಳನ್ನು ಖಂಡಿತವಾಗಿ ಅನುಸರಿಸಬೇಕು. ಈ ದಿನಗಳಲ್ಲಿ ಪ್ರತಿಯೊಂದು ಔಷಧಿಯನ್ನು ಸೇವಿಸುವಾಗ ಅದು ಎಷ್ಟೇ ಸರಳವಾದದ್ದಾದರೂ ಕೆಲವು ಅದಕ್ಕೆ ನಿಯಮಗಳು ಕೊಡಲ್ಪಟ್ಟಿರುತ್ತವೆ ಮತ್ತು ಅತಿ ಅಗ್ಗವಾಗಿ ಕೊಂಡುಕೊಂಡ ಅಲ್ಪ ಉಪಕರಣವಾದರೂ ಅದನ್ನು ನಡೆಸುವ ನಿಯಮಗಳು ತಿಳಿಸಲ್ಪಟ್ಟಿರುತ್ತವೆ ಅಲ್ಲವೇ? ಪ್ರಿಯರೇ, ಈ ಲೋಕದ ಸಂಗತಿಗಳ ವಿಷಯದಲ್ಲಿ ಇದು ಸತ್ಯವಾಗಿರುವುದಾದರೆ ಅತಿ ಪ್ರಾಮುಖ್ಯವಾದ ದೇವರ ವಾಕ್ಯದ ವಿಚಾರದಲ್ಲಿ ಅದನ್ನು ಕಲಿಯಲು ಬೇಕಾದ ಕೆಲವು ಸೂತ್ರ ನಿಯಮಗಳಿರಲೇಬೇಕಾಗಿದೆ. ಸರಳವಾದ ಆದರೆ ಮೂಲವಾದ ದೇವರ ವಾಕ್ಯ ಅದರ ಪ್ರಾರಂಭಿಕ 7 ಸೂತ್ರಗಳನ್ನು ತಿಳಿಸುತ್ತೇನೆ. ಅದೇನೆಂಬುದಾಗಿ ನೋಡೋಣ. ಮೊದಲನೆಯದು, ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸು. 2ನೇದು, ಸತ್ಯವೇದವನ್ನು ಓದು. 3ನೇದು, ಸತ್ಯವೇದವನ್ನು ಕಲಿ. 4ನೇದು, ಸತ್ಯವೇದ ಭಾಗವನ್ನು ಧ್ಯಾನ ಮಾಡು. 5ನೇದು, ಅದರ ಕುರಿತು ಇತರರು ಏನು ಬರೆದಿದ್ದಾರೆಂಬುದನ್ನು ಓದು. 6ನೇದು, ಮುಖ್ಯ ಭಾಗಕ್ಕೆ ವಿಧೇಯನಾಗು. ಮತ್ತು 7ನೇದು, ಇತರರೊಂದಿಗೆ ಅದನ್ನು ಹಂಚಿಕೋ ಎಂಬುದೇ. ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಬೇರೆ ಸೂತ್ರಗಳನ್ನು ಇದಕ್ಕೆ ಸೇರಿಸಬಹುದು, ಆದರೆ ಇವು ಆರಂಭಿಕ ಮೂಲ ಸೂತ್ರಗಳೆಂದು ನಾನು ತಿಳಿಯುತ್ತೇನೆ. ಒಬ್ಬರು ಇದನ್ನು ಬಹು ಸಂಕ್ಷಿಪ್ತ ರೂಪದಲ್ಲಿ ಹೀಗೆ ಹೇಳಿದ್ದಾರೆ. ಏನೆಂದರೆ, ಸತ್ಯವೇದ ಅದನ್ನು ನಿನ್ನ ತಲೆಯಲ್ಲಿ ತಿಳಿದುಕೋ, ಹೃದಯದಲ್ಲಿ ಕೂಡಿಸಿಟ್ಟುಕೋ, ನಿನ್ನ ಜೀವಿತದಲ್ಲಿ ಅದನ್ನು ತೋರಿಸು, ಲೋಕದಲ್ಲಿ ಅದನ್ನು ಬಿತ್ತು ಎಂಬುದಾಗಿ. ಎಷ್ಟೊಂದು ಅರ್ಥಗರ್ಭಿತವಾಗಿದೆಯಲ್ಲವೇ? ಪ್ರೀತಿಯುಳ್ಳ ದೇವಜನರೇ, ನಾವು ಕಲಿಯಲಿಕ್ಕಿರುವ ಮುಂದಿನ ಸಂಗತಿಗಳನ್ನು ಇನ್ನೊಂದು ರೀತಿಯಲ್ಲಿ ಈ ರೀತಿಯಾಗಿ ಹೇಳಲಾಗಿದೆ. ಪ್ರಿಯರೇ, ಸೂತ್ರಗಳಲ್ಲಿ ಪ್ರಥಮ ಸೂತ್ರವನ್ನು ನಾವು ಪ್ರಾರಂಭಿಸೋಣ. ಅದ್ಯಾವುದೆಂದರೆ, ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸು ಎಂಬುದಾಗಿ. ಜ್ಞಾನ ಪ್ರಕಾಶದ ಕುರಿತಾಗಿ ಮಾತನಾಡುವಾಗ ಸತ್ಯವೇದವು ಇತರ ಪುಸ್ತಕಗಳಿಗಿಂತ ಭಿನ್ನವಾಗಿದೆ ಎಂದು ನೋಡಿದೆವು. ಯಾಕಂದರೆ ಅದನ್ನು ಗ್ರಹಿಸಬೇಕಾದರೆ ಪವಿತ್ರಾತ್ಮನು ಮಾತ್ರ ನಮ್ಮ ಮನಸ್ಸುಗಳನ್ನು ತೆರೆಯಬೇಕು. ತತ್ವಶಾಸ್ತ್ರದ ಕುರಿತಾದ ಒಂದು ಪುಸ್ತಕವನ್ನು ನೀನು ಅದನ್ನು ಮಾನವ ಜ್ಞಾನದಿಂದ ತಿಳ್ಕೊಳ್ಳಬಹುದು. ಗಣಿತಶಾಸ್ತ್ರ ಇಲ್ಲವೇ ಇತರ ಸಂಗತಿಗಳ ಕುರಿತು ಕೂಡ ಇದು ಸತ್ಯವಾಗಿದೆ. ಒಬ್ಬನೂ ಬರೆದದ್ದನ್ನು ಇನ್ನೊಬ್ಬನು ಅರ್ಥ ಮಾಡಿಕೊಳ್ಳಲಾಗದ ಯಾವ ಪುಸ್ತಕವೂ ಇರುವುದಿಲ್ಲ. ಆದರೆ ಪ್ರಿಯರೇ, ಸತ್ಯವೇದವು ಹಾಗಲ್ಲ. ಪವಿತ್ರಾತ್ಮನು ಬೋಧಕನಾಗಿರದಿದ್ದರೆ ಸತ್ಯವೇದವನ್ನು ತಿಳಿದುಕೊಳ್ಳುವುದಕ್ಕಾಗುವುದಿಲ್ಲ ಮತ್ತು ಆತನು ಕಲಿಸುವುದಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಕರ್ತನಾದ ಯೇಸು ಹೇಳಿದ್ದಾನೆ, ಆತನು ಸತ್ಯಕ್ಕೆ ಸೇರಿಸುತ್ತಾನೆ ಎಂದು. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನವನ್ನು ನೋಡಿರಿ. ನಾವು ಸತ್ಯವೇದವನ್ನು ತೆರೆಯುವಾಗ ನಾವು ಕೀರ್ತನೆಗಾರನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಬೇಕು. ಅದೇನೆಂದರೆ, ನನ್ನ ಕಣ್ಣುಗಳನ್ನು ತೆರೆ, ಆಗ ಧರ್ಮಶಾಸ್ತ್ರದ ಅದ್ಭುತಗಳನ್ನು
ಕಂಡುಕೊಳ್ಳುವೆನು ಎಂದು. ಕೀರ್ತನೆ 119:18 ಪ್ರಿಯರೇ, ಕೀರ್ತನೆಗಾರನು ಈ ಮಾತುಗಳನ್ನು ಬರೆಯುವಾಗ ಅವನು ಮೋಶೆಯ ಧರ್ಮಶಾಸ್ತ್ರದ ಕುರಿತು ಯೋಚಿಸುವನಾಗಿದ್ದನು. ಆದರೆ ನಾವು ಅದನ್ನು ಸತ್ಯವೇದದ ಎಲ್ಲ 66 ಪುಸ್ತಕಗಳಿಗೂ ವಿಸ್ತರಿಸೋಣ. ಈಗ ನಾವು ಹೀಗೆ ಪ್ರಾರ್ಥಿಸೋಣ: ನನ್ನ ಕಣ್ಣುಗಳನ್ನು ತೆರೆ, ಆಗ ನಿನ್ನ ವಾಕ್ಯದಲ್ಲಿನ ಅದ್ಭುತಗಳನ್ನು ತಿಳಿದುಕೊಳ್ಳುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅಪೊಸ್ತಲನಾದ ಪೌಲನು ಎಫೆಸದವರಿಗಾಗಿ ಪ್ರಾರ್ಥಿಸುವಾಗ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸಲಿಲ್ಲ. ಬೇರೆ ಸಮಯದಲ್ಲಿ ಪ್ರಾರ್ಥಿಸಿರಬಹುದು. ಅವರು ಐಶ್ವರ್ಯವಂತರಾಗಬೇಕೆಂದು ಪ್ರಾರ್ಥಿಸಲಿಲ್ಲ. ಹಾಗೆ ಅವನು ಎಂದಾದರೂ ಪ್ರಾರ್ಥಿಸಿದ್ದನೋ ಗೊತ್ತಿಲ್ಲ. ಆದರೆ ಪ್ರಿಯರೇ, ಪೌಲನು ಈ ಎಫೆಸದವರಿಗಾಗಿ ಮಾಡಿದ ಪ್ರಾರ್ಥನೆಯು ಆ ಚಿಕ್ಕ ಪತ್ರಿಕೆಯಲ್ಲಿ ದಾಖಲಾಗಿರುತ್ತದೆ. ಅದೇನೆಂದರೆ, ಹೀಗಿರಲಾಗಿ ಕರ್ತನಾದ ಯೇಸುವಿನಲ್ಲಿ ನೀವು ಇಟ್ಟಿರುವ ನಂಬಿಕೆಯನ್ನು ಕುರಿತು, ದೇವಜನರೆಲ್ಲರಿಗೆ ನೀವು ತೋರಿಸುವ ಪ್ರೀತಿಯನ್ನು ಕುರಿತು ಕೇಳಿ ನಾನು ನಿಮ್ಮ ನಿಮಿತ್ತವಾಗಿ ಎಡೆಬಿಡದೆ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ಎಂಬುದೇ. ಎಫೆಸದವರಿಗೆ ಬರೆದ ಪತ್ರಿಕೆ 1:15 ಮತ್ತು 16 ನೋಡಿರಿ. ಪೌಲನು ಏನೆಂದು ಪ್ರಾರ್ಥನೆ ಮಾಡಿರಬಹುದು? ಅದು ಹೀಗಿದೆ: ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವಾತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಯಿಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನು, ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮ ಎಷ್ಟು ಅತಿಶಯವಾದದ್ದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ ಅನುಗ್ರಹಿಸಲಿ ಎಂಬುದಾಗಿ. ಪ್ರಿಯರೇ, ಇದನ್ನು ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 1:17 ಮತ್ತು 18 ನೋಡುತ್ತೇವೆ. ಪ್ರಿಯರೇ, ದೇವರ ಪ್ರಕಟಣೆಯ ಕುರಿತಾದ ಜ್ಞಾನ ವಿವೇಕವನ್ನು ಅವರು ಹೊಂದಿಕೊಳ್ಳಬೇಕೆಂಬುದು ಪೌಲನ ಪ್ರಾರ್ಥನೆಯಾಗಿದೆ. ಅಂದರೆ ಅವರು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಬೇಕೆಂಬುದೇ. ಅವರ ತಿಳುವಳಿಕೆಯ ಕಣ್ಣುಗಳು ತೆರೆಯಲ್ಪಟ್ಟು ಅವರು ಕ್ರಿಸ್ತನಲ್ಲಿ ಹೊಂದಿರುವ ಕರೆಯ ನಿರೀಕ್ಷೆ ಏನೆಂಬುದನ್ನು ತಿಳಿದುಕೊಳ್ಳುವರಾಗುವಂತೆ. ಇದು ಅಪೊಸ್ತಲ ಪೌಲನ ಪ್ರಾರ್ಥನೆಯಾಗಿದೆ. ನನಗಾಗಿ ಯಾರಾದರೂ ಪ್ರಾರ್ಥನೆ ಮಾಡುತ್ತೇವೆ ಎಂದು ಹೇಳಿದರೆ ಅವರೂ ಕೂಡ ಇದೇ ರೀತಿಯಾಗಿ ಪ್ರಾರ್ಥಿಸಬೇಕೆಂದು ನಾನು ಬಯಸುತ್ತೇನೆ. ನನ್ನ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಬೇಕೆಂದು ನಿನ್ನ ಜೀವಿತದ ಅತೀ ಮುಖ್ಯವಾದ ವಿಚಾರವೆಂದರೆ ದೇವರ ಚಿತ್ತವನ್ನು ತಿಳಿದುಕೊಳ್ಳುವುದೇ ಆಗಿದೆ. ಆತನ ಚಿತ್ತವು ಆತನ ವಾಕ್ಯವೇ ಆಗಿದೆ. ದೇವರ ಆತ್ಮನು ನಮ್ಮ ಬೋಧಕನಾಗಿರದಿದ್ದರೆ ನಾವು ದೇವರ ವಾಕ್ಯವನ್ನು ತಿಳಿದುಕೊಳ್ಳುವುದಕ್ಕಾಗುವುದಿಲ್ಲ. ಪ್ರಿಯರೇ, ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆಯಲ್ಲಿ ಪೌಲನು ಇದನ್ನೇ ಹೇಳುತ್ತಾನೆ. ಏನೆಂದರೆ, ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದೆವು. ಇವುಗಳನ್ನು ಮಾನುಷ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರಾತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ. ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ. ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು ಎಂಬುದೇ. ಪ್ರಿಯರೇ, ಇದನ್ನು ನಾವು ಪೌಲನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 2:12 14 ಓದುವಾಗ ತಿಳಿದುಕೊಳ್ಳುತ್ತೇವೆ. ಅನೇಕರು ಈ ದಿನಗಳಲ್ಲಿ ದೇವರ ವಾಕ್ಯದಿಂದ ಯಾವ ಪ್ರಯೋಜನವನ್ನೂ ಹೊಂದದಿರಲು ಕಾರಣ, ಅವರು ತಮಗೆ ದೇವರಾತ್ಮನು ಕಲಿಸುವುದಕ್ಕೆ ಬಿಟ್ಟುಕೊಡುವುದಿಲ್ಲ. ಸತ್ಯವೇದವು ಬೇರೆಲ್ಲ ಪುಸ್ತಕಗಳಿಗಿಂತ ಭಿನ್ನವಾದದ್ದು. ಆದ್ದರಿಂದ ಪ್ರಾಕೃತ ಮನುಷ್ಯನು ಅದರ ಸಂಗತಿಗಳನ್ನು ಸ್ವೀಕರಿಸಲಾರನು. ಅವನಿಗೆ ಅದೆಲ್ಲ ಹುಚ್ಚು ಮಾತಾಗಿ ತೋರುತ್ತದೆ. ಪ್ರಿಯರೇ, ದೇವರು ನಿಮಗೆ ಉಚಿತವಾಗಿ ಕೊಟ್ಟಿರುವುಗಳನ್ನು
ನಾವು ತಿಳಿದುಕೊಳ್ಳಲು ಶಕ್ತರಾಗುವಂತೆ ನಮಗೆ ಆತ್ಮನನ್ನು ಅನುಗ್ರಹಿಸಿದ್ದಾನೆ. ಆತನು ಮಾತ್ರವೇ ನಮ್ಮ ಬೋಧಕನು. ಆತನು ಮಾತ್ರ ದೇವರ ವಾಕ್ಯವನ್ನು ನಮಗೆ ನಿಜವನ್ನಾಗಿಯೂ ಜೀವವುಳ್ಳದನ್ನಾಗಿಯೂ ಮಾಡಬಲ್ಲನು. ದೇವರಿಂದ ಬರೆಯಲ್ಪಟ್ಟ ವಾಕ್ಯದ ಮೂಲಕ ನಮ್ಮೊಂದಿಗೆ ಆತನು ಮಾತನಾಡಬೇಕೆಂದಿರುತ್ತಾನೆ. ಆದರೆ ಅದೊಂದು ಅಲೌಕಿಕವಾದ ಪುಸ್ತಕವಾಗಿದೆ. ಅದು ನಮ್ಮ ಸಂಗಡ ಸ್ವಾಭಾವಿಕ ಸ್ಥಿತಿಯಲ್ಲಿ ಮಾತನಾಡುವುದಿಲ್ಲ. ಯಾಕಂದರೆ ದೇವರ ಆತ್ಮನು ಮಾತ್ರವೇ ಕ್ರಿಸ್ತನ ವಿಚಾರಗಳನ್ನು ತೆಗೆದುಕೊಂಡು ನಮಗೆ ತಿಳಿಸಬಲ್ಲನು. ಈ ಅತಿ ಆಸಕ್ತಿಕರವಾದ ವಚನವನ್ನು ಗಮನಿಸಿರಿ. ಅದೇನೆಂದರೆ, ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು? ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ ಎಂಬುದಾಗಿ. ಇದನ್ನು ನಾವು ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ತಿಳಿಯಬಹುದಾದ ಸಂಕ್ಷಿಪ್ತ ರೂಪದಲ್ಲಿ ದೇವರಾತ್ಮನು ನಮ್ಮ ಬೋಧಕನಾಗಿರಬೇಕೆಂಬುದಕ್ಕೆ ಕಾರಣವನ್ನು ಕೊಡುತ್ತದೆ. ನೀವು ಪರಸ್ಪರರನ್ನು ಅರಿತುಕೊಳ್ಳಬಹುದು, ಆದರೆ ನಾವು ದೇವರನ್ನು ತಿಳಿದುಕೊಳ್ಳಲಾರೆವು. ನಾವು ಸಂಪರ್ಕಿಸಲಾಗದ ಸಂತತಿಯ ದೂರದ ಕುರಿತು ಮಾತನಾಡುವುದು ಅರ್ಥಹೀನವಾಗಿದೆ. ಒಬ್ಬ ಯುವಕನು ವೃದ್ಧನು ಪರಸ್ಪರ ಸಂಪರ್ಕದಲ್ಲಿರುವುದು ಅಸಾಧ್ಯವಾದರೂ ನಾವು ಮಾನವರಾದ್ದರಿಂದ ಪರಸ್ಪರ ಸಂಪರ್ಕ ಸಾಧಿಸಬಹುದು. ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಬಹುದು. ಆದರೆ ಯಥಾರ್ಥವಾಗಿ ದೇವರು ನನಗೆ ತನ್ನನ್ನು ಪ್ರಕಟಿಸಿಕೊಳ್ಳದಿದ್ದಲ್ಲಿ ನಾನು ಆತನನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಒಂದು ಶವ ಸಂಸ್ಕಾರದಲ್ಲಿ ದೇವರು ಹೇಗಿರಬಹುದೆಂದು ನಾನು ಆಶ್ಚರ್ಯಪಡುತ್ತೇನೆ. ಲಾಜರನ ಸಮಾಧಿಯ ಬಳಿಯಲ್ಲಿದ್ದ ಯೇಸು ಆತನ ಆಗಿನ ಪರಿಸ್ಥಿತಿಯಲ್ಲಿನ ಮನೋಭಾವ ಹೇಗಿರಬಹುದೆಂದು ಇದರಿಂದ ಗೊತ್ತಾಗುತ್ತದೆ. ಆತನು ಅತ್ತನು. ಪ್ರಿಯರೇ, ಬೇರೆ ಅನೇಕ ಸಂಗತಿಗಳ ಕುರಿತಾಗಿಯೂ ಆತನ ಮನೋಭಾವ ಹೇಗಿರಬಹುದೆಂಬುದು ನಮಗೆ ಗೊತ್ತಾಗುತ್ತದೆ. ಯಾಕಂದರೆ ದೇವರ ವಾಕ್ಯದ ಮೂಲಕ ಪವಿತ್ರಾತ್ಮನು ಅವುಗಳನ್ನು ನನಗೆ ಪ್ರಕಟಿಸಿದ್ದಾನೆ. ಒಬ್ಬರು ದೇವಸೇವಕರು ಹೀಗೆ ಹೇಳುತ್ತಾರೆ. ಹೇಗೆಂದರೆ, ನಾನು ಟೆನ್ನೆನ್ಸಿಯ ನಾಶ್ವಿಲೆಯಲ್ಲಿ ಸಭಾಪಾಲಕನಾಗಿದ್ದಾಗ ಒಂದು ದಿನ ಬೆಳಿಗ್ಗೆ ಎದ್ದು ಕಿಟಕಿಯ ಮೂಲಕ ಹೊರಗೆ ನೋಡಿದೆ. ಹಿಂದಿನ ರಾತ್ರಿ ಸುಮಾರು 5 ಇಂಚುಗಳಷ್ಟು ಹಿಮ ಬಿದ್ದಿತ್ತು. ಅದರ ಅಡಿಯಲ್ಲಿ ಎಲ್ಲ ಕಸ ಕೊಳಕುಗಳು ಕೂಡ ಮುಚ್ಚಲ್ಪಟ್ಟಿದ್ದವು. ನಾನು ಮೇಲಿನ ಕೋಣೆಯಲ್ಲಿ ಕುಳಿತುಕೊಂಡು ಈ ದೃಶ್ಯವನ್ನು ವೀಕ್ಷಿಸುತ್ತಾ ಇದ್ದೆ. ಆಗ ನೆರೆಮನೆಯಲ್ಲಿ ವಾಸವಾಗಿದ್ದ ನಮ್ಮ ಸಭೆಯ ಹಿರಿಯರೊಬ್ಬರು 2 ಡಬ್ಬದಲ್ಲಿ ಬೂದಿಯನ್ನು ತುಂಬಿಕೊಂಡು ಬಂದು ಅದನ್ನು ಬಿಸಾಡಬೇಕೆಂದಿದ್ದರು. ಅಷ್ಟರಲ್ಲಿ ಅವರು ಸುತ್ತ ನೋಡಿದಾಗ ನಾನು ಅವರನ್ನು ನೋಡಿ ಮುಗುಳ್ನಕ್ಕೆನು. ಅವರ ಮನಸ್ಸಿನ ಭಾವನೆ ಏನೆಂದು ನನಗೆ ತಿಳಿಯುತ್ತಿತ್ತು. ಯಾಕಂದರೆ ಆ ಪರಿಸ್ಥಿತಿಯಲ್ಲಿ ನನ್ನಲ್ಲೂ ಅದೇ ಭಾವನೆ ಇತ್ತು. ಆದರೆ ಅವರು ಮೆಟ್ಟಲಿನಿಂದ ಇಳಿಯುವಾಗ ಜಾರಿದರು. ಬೂದಿ ಚೆಲ್ಲಿ ಹೋಗಬಾರದೆಂದು ಅದನ್ನು ಎತ್ತಿ ಹಿಡಿದುಕೊಂಡಿದ್ದರು. ಆಗ ಒಂದು ಮೆಟ್ಟಲಿಗೆ ಬಡಿದರು. ನನಗೆ ತಡೆಯಲಾರದ ನಗು ಬಂತು. ಒಂದು ವೇಳೆ ಅವರ ಕುತ್ತಿಗೆ ಮುರಿಯುವಂತಾಗಿದ್ದರೂ ನಾನು ನಗುತ್ತಿದ್ದೇನೋ ಏನೋ. ಅವರು ಸುತ್ತಲೂ ನೋಡಿ ಯಾರೂ ಕೂಡ ತನ್ನನ್ನು ಗಮನಿಸಿಲ್ಲವೆಂದು ಭಾವಿಸಿ ಎದ್ದು ಪುನಃ ಮುಂದೆ ಹೋಗತೊಡಗಿದರು. ಸ್ವಲ್ಪ ದೂರ ಹೋದ ಬಳಿಕ ಪುನಃ ಅದೇ ರೀತಿ ಜಾರಿದರು. ಆದರೆ ಈಗ ಅವರು ತುಂಬ ಮುಂದಕ್ಕೆ ಬಿದ್ದಿದ್ದರು. ಅವರು ಹಾರಿ ಬಿದ್ದಂತೆ ಆಗ ಅವರು ನಿಜಕ್ಕೂ ಸುತ್ತಲೂ ನೋಡಿದರು. ತಾನು ಬಿದ್ದದ್ದನ್ನು ಯಾರೂ ನೋಡಿರಬಾರದೆಂದು ನೆನೆಸಿದರು. ಅವರ ಆಗಿನ ಮನಸ್ಥಿತಿ ಏನಾಗಿರಬಹುದೆಂದು ನಾನು ಗ್ರಹಿಸಿದೆ. ನಾನು ಕೂಡ ಹಾಗೆಯೇ ಭಾವಿಸ್ತಿದ್ದೆ. ಅವರು ಎದ್ದು ನಿಂತು ಸುತ್ತಲೂ ನೋಡಿ ತಾನು ಬಿದ್ದದ್ದನ್ನು ಯಾರೂ ನೋಡಿಲ್ಲವೆಂದು ಖಾತ್ರಿಪಡಿಸಿಕೊಂಡರು. ನಾನು ಏನೂ ಮಾತನಾಡಲಿಲ್ಲ. ಮುಂದಿನ ಭಾನುವಾರ ನಾನು ದೇವಾಲಯಕ್ಕೆ ಹೋದಾಗ ಅವರ ಬಳಿಗೆ ಹೋಗಿ ಬಗ್ಗಿ ಹೇಳಿದೆ, ನಿನ್ನೆ ನೀವು ಬೂದಿ ಡಬ್ಬ ಎತ್ತಿಕೊಂಡು ಹೋಗುತ್ತಿದ್ದದ್ದು ಬಹು ಅಂದವಾಗಿತ್ತು. ಅವರು ಆಶ್ಚರ್ಯದಿಂದ ನನ್ನ ಕಡೆಗೆ ನೋಡಿ, ನೀವು ನನ್ನನ್ನು ನೋಡಿದ್ದೀರಾ ಎಂದು ಕೇಳಿದರು. ನಾನು ಹೌದು ಎಂದು ಹೇಳಿದೆ. ನನ್ನನ್ನು ಯಾರೂ ನೋಡಿಲ್ಲವೆಂದು ನಾನು ಭಾವಿಸಿದ್ದೆ ಎಂದರು. ಆಗ ನಾನು ಹೇಳಿದೆ,
ನಾನು ಹಾಗೆಯೇ ನೆನೆಸಿದೆ. ನಿಮ್ಮ ಮನಸ್ಸಿನ ಆಗಿನ ಭಾವನೆ ನನಗೆ ಅರ್ಥವಾಗಿತ್ತು. ಅವರಲ್ಲಿಯೂ ಮಾನವ ಆತ್ಮವಿತ್ತು, ನನ್ನಲ್ಲಿಯೂ ಮಾನವ ಆತ್ಮವಿತ್ತು. ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿದ್ದೆವು ಎಂಬುದಾಗಿ. ಪ್ರಿಯರೇ, ಸಭಾಪಾಲಕರ ಅನುಭವದ ಮಾತು ನಮಗೆ ಅಮೂಲ್ಯವಾದ ಅರ್ಥವನ್ನು ತಿಳಿಸಿದೆಯಲ್ಲವೇ? ಆದರೆ ದೇವರನ್ನು ಯಾರು ತಿಳಿಯಬಲ್ಲರು? ದೇವರಾತ್ಮನು ಮಾತ್ರವೇ. ಆದ್ದರಿಂದಲೇ ಪವಿತ್ರಾತ್ಮನು ಆತ್ಮೀಕ ಸಂಗತಿಗಳನ್ನು ಆತ್ಮೀಕ ಸಂಗತಿಗಳೊಂದಿಗೆ ಹೋಲಿಸಿ ನಮಗೆ ಬೋಧಿಸಬಲ್ಲನು. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ದೇವಜನರೇ, ಫ್ರೆಂಚ್ ಟೀಕಾಕಾರನಾದ ರೆನನ್ ಎಂಬವನು ದೇವರ ವಾಕ್ಯವನ್ನು ತುಂಬ ಖಂಡಿಸುತ್ತಿದ್ದನು. ಆದರೂ ಅವನು ಯೇಸುವಿನ ಜೀವನ ಎಂಬ ಪುಸ್ತಕವನ್ನು ಬರೆದನು. ಆ ಪುಸ್ತಕವು 2 ವಿಭಾಗವಾಗಿ ಮಾಡಲ್ಪಟ್ಟಿದೆ. ಮೊದಲನೆಯದು ಚಾರಿತ್ರಿಕ ಭಾಗ, 2ನೇ ಭಾಗ ಕ್ರಿಸ್ತನ ಜೀವಿತದ ವಿವರಣೆ. ಮೊದಲನೇ ಭಾಗವನ್ನು ನೋಡುವುದಾದರೆ ಯಾರೂ ಕೂಡ ಇದಕ್ಕಿಂತ ಅದ್ಭುತವಾಗಿ ಕ್ರಿಸ್ತನ ಜೀವಿತವನ್ನು ಚಿತ್ರಿಸಿರಲಿಲ್ಲವೆಂಬಂತೆ ಕಂಡುಬರುತ್ತದೆ. ಆದರೆ ಮುಂದಿನ ವಿವರಣೆಗಳು ಮಾತ್ರ ಸಂಪೂರ್ಣವಾಗಿ ಅರ್ಥಹೀನವಾಗಿತ್ತು. ಒಬ್ಬ 12 ವರ್ಷದ ಭಾನುವಾರ ಶಾಲಾ ಹುಡುಗನು ಇದಕ್ಕಿಂತ ಚೆನ್ನಾಗಿ ಬರೆಯುತ್ತಿದ್ದನು. ಇದಕ್ಕೆ ಏನು ವಿವರಣೆ ಇದೆ? ಪ್ರಿಯಮಿತ್ರನೇ, ಪವಿತ್ರಾತ್ಮನು ನಿನಗೆ ಚರಿತ್ರೆಯನ್ನಾಗಲಿ ನೀನಾಗಿ ಕಂಡುಕೊಳ್ಳಬಹುದಾದ ಸತ್ಯಾಂಶಗಳನ್ನಾಗಲಿ ಹೇಳಿಕೊಡುವುದಿಲ್ಲ. ಒಬ್ಬ ಬುದ್ಧಿವಂತ ಮನುಷ್ಯನು ಇವುಗಳನ್ನು ತಾನಾಗಿ ಕಲೆ ಹಾಕಬಹುದು. ಆದರೆ ಅರ್ಥ ವಿವರಣೆಯು ಬೇರೆಯೇ ಆಗಿದೆ. ದೇವರ ಆತ್ಮನು ತಾನೇ ಅರ್ಥ ವಿವರಣೆ ಕೊಡಬೇಕಾಗಿದೆ ಮತ್ತು ನಮ್ಮನ್ನು ಎಲ್ಲ ಸತ್ಯಕ್ಕೆ ನಡೆಸಬೇಕಾದರೆ ಆತನೇ ನಮ್ಮ ಬೋಧಕನು, ಮಾರ್ಗದರ್ಶಕನೂ ಆಗಿರತಕ್ಕದ್ದು. ನಮ್ಮ ಕಣ್ಣುಗಳನ್ನು ಪರಿಶುದ್ಧಾತ್ಮನು ತೆರೆಯಬೇಕು. ಪ್ರೀತಿಯುಳ್ಳ ದೇವಜನರೇ, ನಾವು ಆತನ ಸಹಾಯವನ್ನು ಕೇಳಿಕೊಳ್ಳಬೇಕೆಂದು ಹೇಳಿಯದೆ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 12ನೇ ವಚನದಿಂದ 16ನೇ ವಚನದಲ್ಲಿ ಯೇಸು ಹೇಳಿದ್ದಾನೆ, ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆಪಡಿಸುವನು. ತಂದೆಗೆ ಇರುವುದೆಲ್ಲ ನನ್ನದು, ಆದದರಿಂದಲೇ ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುವನೆಂದು ಹೇಳಿದೆನು. ಸ್ವಲ್ಪ ಕಾಲವಾದ ಮೇಲೆ ನಾನು ನಿಮಗೆ ಕಾಣುವುದಿಲ್ಲ, ಆನಂತರ ಸ್ವಲ್ಪ ಕಾಲವಾದ ಮೇಲೆ ನನ್ನನ್ನು ನೋಡುವಿರಿ ಎಂಬುದಾಗಿ. ಆದ್ದರಿಂದ ಪ್ರಿಯರೇ, ನಾವು ಕೇಳಿಕೊಳ್ಳಬೇಕೆಂದು ಕರ್ತನಾದ ಯೇಸು ಹೇಳಿದ್ದಾನೆ. ನಮಗೆ ತಿಳಿಸತಕ್ಕ ಅನೇಕ ಸಂಗತಿಗಳು ಆತನಲ್ಲುಂಟು. ಆತನು ಪವಿತ್ರಾತ್ಮನನ್ನು ನಮಗೆ ಬೋಧಕನನ್ನಾಗಿ ಕಳುಹಿಸಿಕೊಟ್ಟಿದ್ದಾನೆ. ಪುನಃ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 26ರಲ್ಲಿ ಆತನು ಹೇಳಿದ್ದಾನೆ, ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪವಿತ್ರಾತ್ಮನು ಬೋಧಕನಾಗಿದ್ದಾನೆ ಮತ್ತು ಆತನು ನಮ್ಮನ್ನು ಎಲ್ಲ ವಿಷಯಗಳಲ್ಲಿ ಸತ್ಯಕ್ಕೆ ನಡೆಸುವಾತನಾಗಿದ್ದಾನೆ. ನಮ್ಮ ಸತ್ಯವೇದ ಅಧ್ಯಯನ ಕಾರ್ಯಕ್ರಮದ ಮೂಲಕ ನೀವು ಏನನ್ನಾದರೂ ಕಲಿಯಬೇಕಾದರೆ ನಾವು ನಿಮಗೆ ಕಲಿಸುವುದರಿಂದಲ್ಲ, ದೇವರ ಆತ್ಮನು ತಾನೇ ನಿಮಗೆ ಸತ್ಯವೇದವನ್ನು ತೆರೆದು ಕೊಡುವುದರಿಂದಾಗುತ್ತದೆ. ಇದು ಮೊದಲನೇ ಮಾರ್ಗದರ್ಶಿ ಸೂತ್ರವಾಗಿದೆ. ಪ್ರಾರ್ಥನೆಯೊಂದಿಗೆ ಆರಂಭಿಸಿರಿ. ದೇವರಾತ್ಮನು ನಿಮಗೆ ಬೋಧಕನಾಗಿರಬೇಕೆಂದು ಬೇಡಿಕೊಳ್ಳಿರಿ. ನನ್ನ ಆತ್ಮೀಯರೇ, ಪ್ರಾರ್ಥನೆ ಮತ್ತು ನಿಸ್ಸಹಾಯಕತೆ ಇವೆರಡೂ ಬೇರ್ಪಡಿಸಲಾಗದಂಥವುಗಳು. ನಿಸ್ಸಹಾಯಕ ಸ್ಥಿತಿಯಲ್ಲಿರುವವರು ಮಾತ್ರ ನಿಜವಾಗಿಯೂ ಪ್ರಾರ್ಥನೆ ಮಾಡಬಲ್ಲರು. ನಮ್ಮ ನಿಸ್ಸಹಾಯಕತೆಯೇ ನಮ್ಮ ಅತ್ಯುತ್ತಮ ಪ್ರಾರ್ಥನೆಯಾಗಿರುವುದು. ಅದು ನಮ್ಮ ಎಲ್ಲ ನುಡಿದ ನೆಪಗಳಿಗಿಂತ ಹೆಚ್ಚಿನ ಪ್ರಭಾವದೊಂದಿಗೆ ನಮ್ಮ ಹೃದಯದಿಂದ ದೇವರ ಹೃದಯಕ್ಕೆ ಕೂಗಿಕೊಳ್ಳುತ್ತದೆ. ಹೌದು ಪ್ರಿಯರೇ, ದೇವರ ಜೀವವುಳ್ಳ ಪರಿಶುದ್ಧವಾದ ವಾಕ್ಯವನ್ನು ಧ್ಯಾನ ಮಾಡಲು
ನಾವು ನಿಸ್ಸಹಾಯಕರು, ಗತಿಯಿಲ್ಲದವರು ಎಂಬುದನ್ನು ನಾವು ಗುರುತಿಸಿಕೊಳ್ಳಬೇಕು. ಯಾಕೆಂದರೆ ದೇವರಾತ್ಮನ ಸಹಾಯ ಅಥವಾ ಮಾರ್ಗದರ್ಶನ ನಮಗೆ ದೊರೆಯದಿದ್ದರೆ ನಾವು ನಿಸ್ಸಹಾಯಕರೇ ಸರಿ. ಈ ಸಮಯದಲ್ಲಿ ಒಂದು ಕ್ಷಣ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಪ್ರಾರ್ಥನಾ ಜೀವಿತ ಹೇಗಿದೆ? ದೇವರ ಸನ್ನಿಧಾನದಲ್ಲಿ ನಾವು ವೈಯಕ್ತಿಕವಾಗಿ, ಕುಟುಂಬವಾಗಿ ನಾವು ಪ್ರಾರ್ಥನೆಯಲ್ಲಿ ಎಷ್ಟು ಸಮಯವನ್ನು ಕಳೆಯುತ್ತಿದ್ದೇವೆ? ಒಬ್ಬ ಸಂಗೀತಗಾರನು ಈ ರೀತಿಯಾಗಿ ಹಾಡಿದ್ದಾನೆ, ಪ್ರಾರ್ಥನೆಯು ನನ್ನ ಜೀವಿತದ ಉಸಿರು ಎಂಬುದಾಗಿ. ನೋಡಿರಿ, ದೇವರ ಮಕ್ಕಳಾದ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಯು ನಮ್ಮ ಜೀವಿತದ ಉಸಿರಾಗಿರಬೇಕು. ಯಾಕಂದರೆ ಪ್ರಾರ್ಥನೆಯಲ್ಲಿ ಬಲವಿದೆ, ಶಕ್ತಿ ಇದೆ ಹಾಗೂ ಜಯವಿದೆ. ಅದು ನಮ್ಮನ್ನು ಜಯದ ಜೀವಿತಕ್ಕೆ ನಡೆಸುತ್ತದೆ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳುತ್ತಾನೆ, ಎಡೆಬಿಡದೆ ಪ್ರಾರ್ಥಿಸಿರಿ ಎಂಬುದಾಗಿ. ಆದ್ದರಿಂದ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಗೆ ಪ್ರಾಮುಖ್ಯತೆಯನ್ನು ಕೊಡೋಣ. ಅಷ್ಟೇ ಅಲ್ಲದೆ ತಂದೆಯಾದ ದೇವರು ತನ್ನ ಪರಿಶುದ್ಧ ವಾಕ್ಯದಲ್ಲಿ ಒದಗಿಸಿಟ್ಟಿರುವ ಆತ್ಮಿಕ ಸತ್ಯಾಂಶಗಳನ್ನು ಹಾಗೂ ಸತ್ಯಾರ್ಥಗಳನ್ನು ಗ್ರಹಿಸಿಕೊಳ್ಳಲು ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸಲೆಂದು ದೀನತೆಯಿಂದ ಆತನನ್ನು ಬೇಡಿಕೊಳ್ಳೋಣ. ಹಾಗಾಗುವಂತೆ ದೇವರು ನಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮೂಲಕ ಸಹಾಯ ಮಾಡಿ ಬಲಪಡಿಸಿ ನಡೆಸಲಿ. ಪ್ರಾರ್ಥನೆ ಮಾಡೋಣ. ಪ್ರಿಯ ತಂದೆಯೇ, ನಮ್ಮ ರಕ್ಷಕನೇ, ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಬಳಿಗೆ ಬಂದಿದ್ದೇವೆ. ನಮಗೆ ಪ್ರಾರ್ಥನಾ ಆತ್ಮನನ್ನು ಅನುಗ್ರಹಿಸಿಕೊಡು. ನಿನ್ನ ಬಲದಿಂದ ತುಂಬಿದವರಾಗಿ ಜೀವಿತ ಉದ್ದಕ್ಕೂ ನಿನ್ನನ್ನು ಬೇಡುತ್ತಾ ನಿನಗೆ ನಂಬಿಗಸ್ತರಾಗಿ ನಾವೆಲ್ಲರೂ ಜೀವಿಸೋದಕ್ಕೆ ಸಹಾಯ ಮಾಡು. ಯಾರ್ಯಾರು ಯಾವ ಸ್ಥಿತಿಯಲ್ಲಿ ಇದ್ದುಕೊಂಡು ಪ್ರಾರ್ಥಿಸ್ತಾ ಇದ್ದಾರೋ ಅವರ ಪ್ರಾರ್ಥನೆಗಳನ್ನು ಆಲಿಸು ದೇವರೇ. ಅವರಿಗೆ ಸದುತ್ತರವನ್ನು ಕೊಟ್ಟು ತೃಪ್ತಿಯ ಜೀವಿತ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರಿಯರೇ, ವಿಶ್ವಾಸಿಗಳಾದ ನಮ್ಮೆಲ್ಲರ ಜೀವಿತದಲ್ಲಿ ಪ್ರಾರ್ಥನೆಯು ನಂಬಿಕೆಗೆ ಆಧಾರವಾಗಿದೆ. ದೇವರ ವಾಕ್ಯ ಅಧ್ಯಯನ ಮಾಡುವ ಮೊದಲು ದೇವರೇ ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆಯ ಮಾಡು ಎಂದು ಪ್ರಾರ್ಥಿಸಬೇಕಾಗಿದೆ. ಯಾಕೆಂದರೆ ಪ್ರಾಕೃತ ಮನುಷ್ಯನು ದೇವರ ವಿಷಯಗಳನ್ನು ತಿಳಿಯಲಾರನು. ನಾವು ಆತ್ಮೀಕರಾಗಿರಬೇಕು. ಆದುದರಿಂದ ವೀಕ್ಷಕರೇ, ಇಲ್ಲಿಯವರೆಗೆ ಸತ್ಯವೇದ ಅಧ್ಯಯನದಲ್ಲಿ ನೀವು ಹೊಂದಿಕೊಂಡ ಆಶೀರ್ವಾದಗಳನ್ನು ನಮಗೆ ತಿಳಿಯಪಡಿಸಿರಿ. ತಪ್ಪದೆ ದಿನಾ ಕರೆ ಮಾಡಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಪ್ರೀತಿಯ ವಂದನೆಗಳು.